ಶ್ರೀ ಗುರುಭ್ಯೋ ನಮಃ. ಶಂಕರಾಚಾರ್ಯ ವಿರಚಿತ ಶ್ರೀ ಸುವರ್ಣಮಾಲಾ ಸ್ತುತಿಯ 16ನೇ ಶ್ಲೋಕ ಎಂದರೆ ಸಂಸ್ಕೃತ ವರ್ಣಮಾಲೆಯ 16ನೇ ಅಕ್ಷರದಿಂದ ಪ್ರಾರಂಭವಾಗಲಿದೆ. ಈ ಅಕ್ಷರವು ವ್ಯಂಜನಾಕ್ಷರಗಳ ಪ್ರಥಮ ಅಕ್ಷರವಾಗಿದೆ. ಅದೇ ಕಕಾರವು. ಆ ಕಕಾರದಿಂದ ಈಗ ಶ್ಲೋಕ ಮತ್ತು ಅದರ ಅರ್ಥವನ್ನ ನೋಡೋಣ. ಕರುಣಾವರುಣಾಲಯಮಯಿ ದಾಸ ಉದಾಸಸ್ತವೋಚಿತೋ ನಹಿ ಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಇನ್ನೊಮ್ಮೆ ನೋಡೋಣ. ಕರುಣಾವರುಣಾಲಯಮಯಿ ದಾಸ ಉದಾಸಸ್ತವೋಚಿತೋ ನಹಿ ಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಈ ಶ್ಲೋಕದ ಪದಚ್ಛೇದ ಹೀಗಿದೆ. ಕರುಣಾವರುಣ ಆಲಯ ಮಯಿ ದಾಸ ಉದಾಸಃ ತವ ಉಚಿತ ನಹಿ ಭೋ ಸಾಂಬ ಸದಾಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ ಇತಿ ಪದಚ್ಛೇದಃ. ಇನ್ನು ಅನ್ವಯಾರ್ಥವನ್ನ ನೋಡುವುದಾದರೆ, ಭೋ ಕರುಣಾವರುಣಾಲಯ ದಾಸಮಯಿ ಉದಾಸ ನ ಉಚಿತ ಸಾಂಬ ಶಂಕರ ಸದಾಶಿವ ಶಂಭೋ ತವ ಚರಣಯುಗಂ ಮೇ ಶರಣಂ ಇತಿ ಅನ್ವಯಾರ್ಥಃ. ಇದರ ಅರ್ಥವನ್ನ ನೋಡುವುದಾದರೆ, ಹೇ ಶಂಭುವೆ, ದಯಾಸಾಗರನಾದ ನೀನು ದಾಸನಾದ ನನ್ನಲ್ಲಿ ಉದಾಸೀನನಾಗಿರುವುದು ತರವಲ್ಲ. ಹೇ ಪಾರ್ವತೀ ಸಹಿತನಾಗಿರುವವನೇ, ಸದಾ ಮಂಗಳಮಯನೇ, ಶಂಭುವೆ ಶುಭವನ್ನುಂಟು ಮಾಡುವವನೇ, ನಿನ್ನ ಚರಣಯುಗಳವೇ ನನ್ನಾಶ್ರಯವು ಎಂಬುದು ಇದರ ತಾತ್ಪರ್ಯವಾಗಿದೆ. ಇನ್ನು ಭಾವಾರ್ಥವನ್ನ ನೋಡೋಣ. ದಕಾರಾಂತಃ ತ್ರಿಷು ಲಿಂಗೇಷು ಸಮಾನಃ ಅಸ್ಮತ್ ಶಬ್ದಃ ಪ್ರಥಮಾ ವಿಭಕ್ತಿಃ ಅಹಂ ಆವಾಂ ವಯಂ ದ್ವಿತೀಯಾ ವಿಭಕ್ತಿಃ ಮಾಂ ಮಾ ಆವಾಂ ನೌ ಅಸ್ಮಾನ್ನಃ ತೃತೀಯಾ ವಿಭಕ್ತಿಃ ಮಯಾ ಆವಾಭ್ಯಾಂ ಅಸ್ಮಾಭಿಃ ಚತುರ್ಥಿ ವಿಭಕ್ತಿಃ ಮಹ್ಯಂ ಮೇ ಆವಾಭ್ಯಾಂ ನೌ ಅಸ್ಮಭ್ಯಂ ನಃ ಪಂಚಮಿ ವಿಭಕ್ತಿಃ ಮತ್ ಆವಾಭ್ಯಾಂ ಅಸ್ಮತ್ ಷಷ್ಠಿ ವಿಭಕ್ತಿಃ ಮಮ ಮೇ ಆವಯೋಃ ನೌ ಅಸ್ಮಾಕಂ ನಃ ಸಪ್ತಮಿ ವಿಭಕ್ತಿಃ ಮಯಿ ಆವಯೋಃ ಅಸ್ಮಾಸು. ಇಲ್ಲಿ ಸಪ್ತಮಿ ವಿಭಕ್ತಿ ಅಲ್ಲಿ ಎಂಬ ಅರ್ಥವನ್ನ ನೀಡುತ್ತೆ. ಮಯಿ ಎಂಬುದು ಸಪ್ತಮಿ ವಿಭಕ್ತಿಯಾಗಿರುವುದರಿಂದ ನನ್ನಲ್ಲಿ ಎಂಬ ಅರ್ಥವನ್ನ ಮಯಿ ಎಂಬ ಶಬ್ದವು ನೀಡುತ್ತದೆ. ಹಾಗೆ ಪುರಂದರದಾಸರು ಹೇಳುವಂತೆ, ದಾಸನ ಮಾಡಿಕೋಯನ್ನ ಸ್ವಾಮಿಯೇ ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೋಯನ್ನ ಸ್ವಾಮಿಯೇ ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೋಯನ್ನ. ಇಲ್ಲಿ ಸಾಸಿರ ನಾಮ
ಎಂದರೆ ಸಾವಿರಾರು ನಾಮಗಳನ್ನು ಹೊಂದಿದಂತಹ ವಿಷ್ಣುವೇ. ಹೇಗೆ 1000 ನಾಮಗಳನ್ನು ಹೊಂದಿದ್ದಾನೆ? ನಮಗೆಲ್ಲರಿಗೂ ಗೊತ್ತಿರುವಂತೆ ವಿಷ್ಣು ಸಹಸ್ರನಾಮ ಎಂದೇ ಪ್ರಸಿದ್ಧವಾಗಿದೆ. ಅಲ್ಲಿ ವಿಷ್ಣುವಿನ 1000 ನಾಮಗಳನ್ನ ಹೇಳ್ತಾರೆ. ಉದಾಹರಣೆಗೆ ನೋಡೋಣ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭುಃ ಭೂತಕೃದ್ ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಭೂತಾತ್ಮಾ ಪರಮಾತ್ಮಾ ಚ ಮುಕ್ತಾನಾಂ ಪರಮಾಗತಿಃ ಅವ್ಯಯಃ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ ಯೋಗೋ ಯೋಗವಿದಾಂ ನೇತ ಪ್ರಧಾನ ಪುರುಷೇಶ್ವರಃ ನಾರಸಿಂಹ ವಪುಃ ಶ್ರೀಮಾನ್ ಕೇಶವಃ ಪುರುಷೋತ್ತಮಃ ಸರ್ವಃ ಸರ್ವಃ ಶಿವಸ್ಥಾಣುಃ ಭೂತಾದಿರ್ನಿಧಿರವ್ಯಯಃ ಸಂಭವೋ ಭಾವನೋ ಭರ್ತಾ ಪ್ರಭವಃ ಪ್ರಭುರೀಶ್ವರಃ ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿನಿಧನೋ ಧಾತ ವಿಧಾತ ಧಾತುರುತ್ತಮಃ. ಹೀಗೆ 1000 ನಾಮಗಳ ಸ್ತುತಿಯೇ ವಿಷ್ಣು ಸಹಸ್ರನಾಮದಲ್ಲಿ ಇದೆ. ಹಾಗೆ ಆ ವಿಷ್ಣುವನ್ನ ಪುರಂದರದಾಸರು ದಾಸನ ಮಾಡಿಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋಯನ್ನ ಎಂದು ವಿಷ್ಣುವನ್ನ ಪ್ರಾರ್ಥಿಸಿಕೊಳ್ಳುತ್ತಿದ್ದಾರೆ. ಆ ಕಡೆ ಪುರಂದರದಾಸರು ವಿಷ್ಣುವನ್ನ ದಾಸನನ್ನಾಗಿ ಮಾಡಿಕೋ ಅಂತ ಪ್ರಾರ್ಥಿಸಿಕೊಂಡ್ರೆ, ಇಲ್ಲಿ ಶಂಕರಾಚಾರ್ಯರು ತನ್ನನ್ನೇ ತಾನು ದಾಸ ಎಂದು ಅಂದುಕೊಂಡು ಶಿವನಲ್ಲಿ ಪ್ರಾರ್ಥಿಸುತ್ತಿರುವಂತ ಶ್ಲೋಕವಿದು. ಕರುಣಾವರುಣಾಲಯ ಮಯಿ ದಾಸ ಉದಾಸಸ್ತವೋಚಿತ ನಹಿ ಭೋ ಎಂದು ಪ್ರಾರ್ಥಿಸಿಕೊಂಡಿದ್ದಾರೆ. ಅಂದ್ರೆ ತವ ಅಂದ್ರೇನು? ನಿನ್ನ, ದಾಸ ಎಂದರೆ ನಾನು ನಿನ್ನ ದಾಸನಾಗಿ ಬಿಟ್ಟಿದ್ದೇನೆ. ನಾನು ಜೀವನದಲ್ಲಿ ನಿನ್ನನ್ನ ಸ್ತುತಿಸಿದ್ದೇನೋ ಇಲ್ಲವೋ ಗೊತ್ತಿಲ್ಲ, ನಿನ್ನ ನಾಮ ಜಪವನ್ನ ಮಾಡಿದ್ದೇನೋ ಇಲ್ಲವೋ ಗೊತ್ತಿಲ್ಲ. ಆದರೆ ಈಗ ನಾನು ನಿನ್ನ ದಾಸಾನುದಾಸ ಆಗಿದ್ದೇನೆ. ಅದಕ್ಕೋಸ್ಕರ ದಯಮಾಡಿ ಕೃಪೆ ತೋರು. ಹಾಗೆ ನೀನು ದಯಾಸಾಗರ, ಕರುಣಾಮಯ. ಆಲಯ ಅಂದ್ರೇನು? ಗ್ರಹಂ ಗೇಹೋದವಸಿತಂ ವೇಶ್ಮ ಸದ್ಮನಿಕೇತನಂ ಎಂದು ಅಮರವಾಕ್ಯ. ಆಲಯ ಅಂತ ಹೇಳಿದ್ರೆ ಗ್ರಹ, ಗೇಹ, ಮಂದಿರ, ನಿಕೇತನ ಎಂದು ಅರ್ಥ. ಕರುಣಾಲಯ, ಕರುಣೆಯನ್ನೇ ಮನೆಯನ್ನಾಗಿ ಮಾಡಿಕೊಂಡಾತ ಯಾರು? ಅವನೇ ಶಿವ. ದಯೆಯನ್ನ ಮನೆಯನ್ನಾಗಿ ಮಾಡಿಕೊಂಡಾತ. ನೀನು ದಾಸನಾದ ನನ್ನಲ್ಲಿ ಉದಾಸೀನನಾಗಿರುವುದು ಸರಿಯಲ್ಲ, ಉಚಿತವಲ್ಲ. ಕೃಪಯ ದಯಮಾಡಿ ದಯೆಯನ್ನ ತೋರಿಸಿ ನನ್ನ ಉದ್ಧಾರವನ್ನ ಮಾಡು ಎಂದು ಶಂಕರಾಚಾರ್ಯರು ಹೇ ಪಾರ್ವತೀ ಸಹಿತನೇ, ಸದಾ ಮಂಗಳಮಯನೇ, ಶಂಭುವೆ, ಶುಭವನ್ನುಂಟು ಮಾಡುವವನೇ,
ಭಾಗ್ಯದ ಸಿರಿಗೆ ನಿನ್ನ ಚರಣಯುಗಳವೇ ನನ್ನಾಶ್ರಯವು ಎಂಬುದನ್ನ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಧನ್ಯವಾದಾಃ.